ಹಲೋ ನಮಸ್ಕಾರ ಸ್ನೇಹಿತರ. ಸಾವಿತ್ರಿ ಹಾಗೆ ವಿನಂತಿ ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾಯ್ತು. ಶಿವರಾಮೇಗೌಡರು ರೊಚ್ಚಿಗೆದ್ದಿದ್ದಾರೆ. ಹಾಗಿದ್ರೆ ಇಲ್ಲಿ ಸಾವಿತ್ರಿ ಹಾಗೆ ವಿನಂತಿ ಇಬ್ಬರನ್ನ ಕೂಡ ಮನೆಯಿಂದ ಹೊರಗಡೆ ದಬ್ತಾರ ಅಥವಾ ಮತ್ತೆ ಇಲ್ಲಿ ವಿನಂತಿನ ಭದ್ರನ್ ಕೊಟ್ಟು ಮದುವೆ ಮಾಡುವ ತೀರ್ಮಾನಕ್ಕೆ ಬರ್ತಾರ? ಏನಾಯ್ತು, ಏನ್ ಕತೆ, ವಿದ್ಯಾ ಬೆಚ್ಚು ಬಿದ್ದೈತಿ ಯಾಕೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಕೂಡ ಕತ್ತನ್ನ ಕಿಲಾಡಿಗಳು ಅಂತಾನೆ ಹೇಳ್ಬೋದು. ಅದೇ ಕಾರಣಕ್ಕೆ ಇಲ್ಲಿ ಚೆಲುವವರು ಬಂದು ಇಲ್ಲಿ ಶಿವರಾಮೇಗೌಡರು ಜೈಲಿಗೆ ಹೋಗೋದಕ್ಕೆ ಕಾರಣ ನನ್ನ ಮಗಳಲ್ಲ, ನಾನಂದು ತಪ್ಪು ತಿಳ್ಕೊಂಡಿದ್ದೆ. ಆದರೆ ನನ್ನ ಮಗಳ ಕಾರಣದಿಂದ ಶಿವರಾಮೇಗೌಡರು ಜೈಲಿಗೆ ಹೋಗಿದ್ದಲ್ಲ, ಈ ವಿನಂತಿ ಕಾರಣದಿಂದನೇ ಜೈಲಿಗೆ ಹೋಗಿದ್ದು, ಈ ವಿನಂತಿನೇ ಫೋನ್ ಮಾಡಿದ್ದು ಅಂತ ಹೇಳ್ತಾರೆ. ಈ ಒಂದು ಸತ್ಯ ಗೊತ್ತಾಗೋಯ್ತಲ್ಲ ಅಂತ ಹೇಳಿ ಒಂದೇ ಕ್ಷಣ ಸಾವಿತ್ರಿ ಮತ್ತೆ ವಿನಂತಿಯವರು ನಡಿಗೆ ಹೋಗ್ತಾರೆ. ಈ ಕಡೆ ಭದ್ರ ಅಂತೂ ಕೆಂಡಾಮಂಡಲ ಆಗ್ಬಿಡ್ತಾರ. ಪ್ರೀತಿ ಮಾಡಿದ ಹೆಂಡತಿನೇ ಕ್ಷಮಿಸದೆ ಮನೆಯಿಂದ ಹೊರಗಡೆ ದಬ್ಬಿದಂತಹ ಭದ್ರ ಇಂದು ವಿನಂತಿ ಕಥೆಯನ್ನ ಮಾಡಿದಾಳೆ ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ? ಖಂಡಿತ ಇಲ್ಲ. ಕೆಂಡವಾಗಿರ್ತಕ್ಕಂತಹ ಭದ್ರನ ಮುಂದೆ ಸಾವಿತ್ರಿಯ ಆರ್ಭಟ ಜೋರಾಗತ್ತೆ. ಇಲ್ಲಿ ಸಾವಿತ್ರಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳು ಇದನ್ನ ಮಾಡಿಲ್ಲ ಅಂತಿದ್ದಾರೆ. ವಿನಂತಿ ಕೂಡ ಹೌದು, ನಾನು ಇದನ್ನ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈ ಚೆಲುವ ಪಿತೂರಿ ಮಾಡಿ ಮದ್ವೆ ನಿಲ್ಲಿಸಬೇಕು ಅಂತ ಈ ರೀತಿಯಾಗಿ ಸುಳ್ಳನ್ನ ಹೇಳ್ತಿದ್ದಾನೆ. ಇವನ್ ಮಾತನ್ನ ಹೇಗ್ ನಂಬೋದು? ಖಂಡಿತವಾಗ್ಲೂ ನನ್ನ ಮಗಳು ಇಂಥ ಕೆಲಸ ಮಾಡಿಲ್ಲ ಅಂತಾನೆ ಸಾವಿತ್ರಿ ಮತ್ತೆ ವಿನಂತಿ ಹೇಳ್ತಾರೆ. ಆಗ ಇಲ್ಲಿ ಚೆಲುವ ಅವರು ನಾನು ಎಂದು ಯಾವುದೇ ಸಾಕ್ಷಿ ಇಲ್ಲದೆ ಒಂದು ಹೆಣ್ಮಗಳ ಮೇಲೆ ನಾನು ಅಪರಾಧ ಹೊರಿಸೋದಿಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಲೋಕಿ ಅವರನ್ನ ಕರೀತಾರೆ. ಲೋಕಿ ಬರ್ತಿದ್ದಾಗೆ ವಿನಂತಿ ಮತ್ತೆ ಸಾವಿತ್ರಿಯ ಜೀವ ನಡುಗೆ ಹೋಗುತ್ತೆ. ಏನಪ್ಪಾ ಇದು, ಲೋಕಿನೇ ಬಂದ್ಬಿಟ್ನಲ್ಲ, ಹಾಗಿದ್ರೆ ಎಲ್ಲ ಸತ್ಯ ಹೇಳ್ಬಿಡ್ತಾನೆ ಅಂತ. ಈ ಕಡೆ ಲೋಕಿ ಕೂಡ ಬಂದು, ಹೌದು ಶಿವರಾಮೇಗೌಡ್ರೆ, ಇಲ್ಲಿ ವಿದ್ಯಾಯಿಂದ ನೀವು ಜೈಲಿಗೆ ಹೋಗಿದ್ದಲ್ಲ, ವಿನಂತಿ ಕಾರಣದಿಂದ ನೀವು ಜೈಲಿಗೆ ಹೋಗಿದ್ದು. ನನ್ನ ಫೋನ್ ಇಸ್ಕೊಂಡು ಅವತ್ತು ವಿನಂತಿನೇ ಕರೆ ಮಾಡಿದ್ದು ಬೆಳ್ಳಂಬೆಳಗ್ಗೆ ಬಂದು ಅಂತ ಹೇಳ್ತಾರೆ. ನಿನ್ನ ಮಾತನ್ನ ಹೇಗೆ ನಂಬೋದು? ಅವತ್ತಾನೇ ನಮ್ಮ ಭವಾನಿ ಮಾಡಿದ್ದು ಅಂತ ಹೇಳಿದೆ. ಭದ್ರಂಗೆ ಹೆದ್ರುಕೊಂಡು ಆ ರೀತಿ ಮಾತಾಡ್ದೆ ಅಂತ ಕೂಡ ಹೇಳ್ದೆ. ಈಗಲೂ ಇವ್ರ ಹತ್ರ ದುಡ್ಡು ತಗೊಂಡು ಈ ರೀತಿ ಹೇಳ್ತಿಲ್ಲ ಅಂತ ಏನು ಗ್ಯಾರಂಟಿ? ಖಂಡಿತವಾಗ್ಲೂ ಇವರೆಲ್ಲ ಸೇರ್ಕೊಂಡು ಇವನಿಗೆ ಈ ರೀತಿ ಸುಳ್ಳು ಹೇಳಿಸ್ತಿದ್ದಾರೆ ಇವನಿಂದ ಅಂತಾನೆ ಸಾವಿತ್ರಿ ವಾದ ಮಾಡ್ತಾರೆ. ನನ್ನ ಹತ್ರ ಸಾಕ್ಷಿ ಕೂಡ ಇದೆ ಅಂತ ಹೇಳಿ ಲೋಕಿಯವರು ಹೇಳ್ತಾರೆ. ಒಡವೆಗಳ ಸಾಕ್ಷಿ ಇದೆ ಅಂತ ಹೇಳಿದಾಗ ಒಡವೆಗಳನ್ನ ಒಂದು ಒಡವೆನ ಇಟ್ಕೊಂಡಿದ್ದೆ ನಾನು. ಇವರು ತುಂಬಾ ಒಡವೆಗಳು ಕೊಟ್ಟಿದ್ರು ನನ್ನ ಬಾಯಿ ಮುಚ್ಚೋದಕ್ಕೆ ಅಂತ. ಅದರಲ್ಲಿ ಒಂದು ಒಡವೆ ತಗೊಂಡು ಬಂದಿದ್ದೀನಿ ನೋಡಿ ಅಂದಾಗ ಅದು ಚಿತ್ರ ಒಡವೆ ಆಗಿರತ್ತೆ. ಅಂದು ಚಿತ್ರ ಒಡವೆಯನ್ನ ವಿನಂತಿ ಕದ್ದು ಲೋಕಿಗೆ ಕೊಟ್ಟಿದ್ರು. ಆದರೆ ಚಿತ್ರವನ್ನ ಒಡವೆ ಕಾಣಿಸ್ತಿಲ್ಲ ಅಂದಾಗ ಅದನ್ನ ಚಂಪಾನು ವಿದ್ಯಾನು ಕದ್ದಿರಬಹುದು ಅಂತ ಹೇಳಿ ವಿದ್ಯಾ ಕೂಡ ಹೇಳಿದ್ರು. ಆದರೆ ಈಗ ಒಡವೆ ಲೋಕಿ ಕೈಯಲ್ಲಿದೆ, ಅದನ್ನ ತಗೊಂಡಂತ ಚಿತ್ರ ಇದು ನಂದೇ ಒಡವೆ, ಅವತ್ತು ಚಂಪಾ ತಗೊಂಡಿದ್ದಾಳೆ ಅಂತ ಹೇಳಿದ್ವಲ್ವಾ, ಅದೇ ಒಡವೆ ಇದು ಅಂತ ಹೇಳಿದಾಗ ಆ ಕಡೆ ಮೋನವ್ರು ಕೂಡ ಹೌದು ರೀ, ಅವತ್ತು ನನಗೆ ಒಡವೆ ಸಿಗ್ಲಿಲ್ಲ, ಆದರೆ ಮನೆ ಪರಿಸ್ಥಿತಿ ಸರಿ ಹೋಗ್ಲಿ ಅನ್ನೋ ಕಾರಣಕ್ಕೆ ನಾನು ಒಡವೆ ಸಿಕ್ತು ಅಂತ ಸುಳ್ಳು ಹೇಳಿದೆ ಅಂದಾಗ ತುಂಬ ಚೆನ್ನಾಗಿ ಸುಳ್ಳು ಹೇಳ್ತೀರಾ ಅದಕ್ಕೆ, ನೀವು ಈ ಮದುವೆ ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಇವ್ರ ಜೊತೆ ಸೇರಿಕೊಂಡು ಒಡವೆನ ಕೊಟ್ಟು ಈಗ ನನ್ನ ಮಗಳು ಒಡವೆ ಕೊಟ್ಲು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಇದನ್ನ ಯಾವುದನ್ನ ಕೂಡ ನಾನು ನಂಬೋದಿಲ್ಲ ಅಂತ ಹೇಳಿ ಸಾವಿತ್ರಿ ಅವರು ತಿಳಿಸ್ತಾರೆ. ತದನಂತರ ಇಲ್ಲಿ ಲೋಕಿ ಇದೊಂದೇ ಸತ್ಯ ಇಲ್ಲ, ನೀವು ನನ್ನ ಒಂದು ಫೋನಿಂದ ಕರೆ ಮಾಡಿದ್ರ ಬಗ್ಗೆ ನನ್ನ ಹತ್ರ ಸಾಕ್ಷಿ ಕೂಡ ಇದೆ, ನನ್ನ ಹತ್ರ ನೀವು ದುಡ್ಡು ಕೊಟ್ಟಿದ್ರ ಸಾಕ್ಷಿ ಕೂಡ ಇದೆ ಅಂದಾಗ ಸಾವಿತ್ರಿ ಮತ್ತೆ ಬೆಚ್ಚಿ ಬೀಳ್ತಾರೆ. ಈ ಒಂದು ದುಡ್ಡಿನ ಟ್ರಾನ್ಸಾಕ್ಷನ್ ವಿನಂತಿ ಮುಖಾಂತರ ನನ್ನ ಫೋನ್ಗೆ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಆ ಫೋನನ್ನು ಕೊಡ್ತಾರೆ. ಗೋವಿಂದಗೌಡರು ಎಲ್ಲವನ್ನ ಕೂಡ ಚೆಕ್ ಮಾಡಿದ, ಹೌದು ಅಣ್ಣ ತುಂಬ ದುಡ್ಡು ಈ ವಿನಂತಿ ಫೋನಿಂದ ಹೋಗಿದೆ ಅಂತ ಹೇಳಿದಾಗ ಶಿವರಾಮೇಗೌಡರು ಕೆಂಡವಾಗ್ತಾರೆ. ಆಗ ಇಲ್ಲಿ ವಿನಂತಿ ಇಲ್ಲ ನಾನು ಕೊಟ್ಟಿಲ್ಲ, ಯಾರೋ ಬಂದು ದುಡ್ಡು ಕೊಟ್ಟು ಇವ್ರ ಅಕೌಂಟ್ಗೆ ಹಾಕಿ ಅಂತ ಹೇಳಿದರು, ಅದೇ ಕಾರಣಕ್ಕೆ ನಾನು ದುಡ್ಡು ಹಾಕಿದ್ದು ಅಂದಾಗ ನೋಡಿದ್ರ ಇಲ್ಲೆಲ್ಲ ಪಿತೂರಿ ನಡೀತಿದೆ, ನನ್ನ ಮಗಳು ಒಳ್ಳೆ ಮನಸ್ಸಿಂದ ದುಡ್ಡನ್ನು ಸಹಾಯ ಮಾಡಿದಾಳೆ, ಅದನ್ನು ಈ ರೀತಿ ಬಿಂಬಿಸ್ತಿದ್ದಾರೆ ಅಂತ ಹೇಳಿ ಸಾವಿತ್ರಿ ಆ ಸಾಕ್ಷಿಯನ್ನು ಕೂಡ ನೆಲಸಮ ಮಾಡಿಬಿಡ್ತಾರೆ. ನಂತರ ಈಕೆ ನಮ್ಮ ಮೊಬೈಲಿಂದನೇ ಕರೆ ಮಾಡಿದ್ದು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದೆ. ಈಕೆ ಕಾಲ್ ಮಾಡಿದ್ದು 8:30 ಗಂಟೆಯಲ್ಲಿ ಅದೇ ಟೈಮ್ಗೆ ಪೊಲೀಸ್ ಅವ್ರು ಬಂದಿರೋದು ಅಂತ ಹೇಳಿ ಲೋಕಿ ಅವರು ಹೇಳ್ತಾರೆ. ಇತ್ತ ಕಡೆ ಚೆಲುವ ಅವರು ಕೂಡ ಹೌದು, ನನ್ನ ಮಗಳು ಕರೆ ಮಾಡಿರೋದು 12 ಗಂಟೆಯಲ್ಲಿ, ಅದಕ್ಕೆ ಪೊಲೀಸ್ ಅವ್ರು ಬಂದಿದ್ದಲ್ಲ, ನಿಮ್ಮ ಮಗಳು ಬೆಳಿಗ್ಗೆ ಕರೆ ಮಾಡಿದ್ರಲ್ವ ಅದಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಯಾರು ಹೇಳಿದ್ದು, ಯಾಕೆ ಬಂದಿದ್ದಾರೆ ಅಂತ ಅನ್ಕೋತೀರಾ, ಅದು ಕೂಡ ಸುಳ್ಳಾಗಿರತ್ತೆ ಅಂತ ಸಾವಿತ್ರಿ ಅದನ್ನು ಹೇಳಿದಾಗ ಅದಕ್ಕೂ ಕೂಡ ಸಾಕ್ಷಿ ಇದೆ ನನ್ನ ಹತ್ರ ಅಂತ ಹೇಳಿ ಪೊಲೀಸ್ ಅವ್ರನ್ನ ಕರೀತಾರೆ. ಪೊಲೀಸ್ ಅವ್ರು ಕೂಡ ಬಂದಿದ್ದ ಈ ಕಡೆ ಸಾವಿತ್ರಿ, ಈ ವ್ಯಕ್ತಿನ ಅವತ್ತು ವಿದ್ಯಾ ಅಂತ ಹೇಳಿ ಇವತ್ತು ಇನ್ನೇನೋ ಹೇಳ್ತಿದ್ದಾನೆ, ಇವನ್ ಮಾತನ್ನ ಯಾರು ನಂಬ್ತಾರೆ ಅಂದಾಗ ನನ್ನ ಹತ್ರ ಸಾಕ್ಷಿನೇ ಇದೆ, ತಗೊಳ್ಳಿ ಶಿವರಾಮೇಗೌಡ್ರೆ, ಅವತ್ತು ವಿದ್ಯಾ ಕರೆ ಮಾಡಿದ್ನಿದ್ದೆ ನಿಜ, ಆ ಫೋನನ್ನು ನಾನೇ ರಿಸೀವ್ ಮಾಡಿದ್ದು, ಆಕೆ ನನ್ನ ಸಂಬಂಧಿ ಅನ್ನೋದು ಗೊತ್ತಾಯ್ತು, ಹಾಗಾಗಿ ನಾನು ಈ ವಿಷಯವನ್ನ ಯಾರಿಗೂ ತಿಳಿಸೋದಕ್ಕೆ ಹೋಗ್ಲಿಲ್ಲ. ಆದರೆ ಬೆಳಿಗ್ಗೆ ಆಗ್ತಿದ್ದಾಗೆ
ಮತ್ತೆ ಒಮ್ಮೆ ಕಾಲ್ ಬರುತ್ತೆ, ಇನ್ಸ್ಪೆಕ್ಟರ್ಗೆ ಡೈರೆಕ್ಟ್ ಆಗಿ ಹೋಗುತ್ತೆ. ಹಾಗಾಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಆ ಕಾಲ್ ಬಂದಿರೋದು ಲೋಕಿ ನಂಬರಿಂದಾನೇ 8:00ವರೆಗೆ ಆಗಲೇ ಪೊಲೀಸವ್ರು ಬಂದಿದ್ದು ಅಂತ ಹೇಳ್ತಾರೆ. ಹೌದು, ನನ್ನ ಮಗಳೇ ಫೋನ್ ಮಾಡಿದ್ದು, ಈಗ ಏನು ನನ್ನ ಮಗಳು ಮಾಡಿದಾಳೆ, ನಾನೇ ಒಪ್ಕೋತಾ ಇದ್ದೀನಲ್ಲ ಅಂತ ಸಾವಿತ್ರಿ ಅವರು ಸತ್ಯನ ಒಪ್ಕೊಂಡೇ ಬಿಡ್ತಾರೆ. ಎಷ್ಟು ಆರಾಮಾಗಿ ಸತ್ಯ ಒಪ್ಕೊಂಡು ಏನು ಅಂತ ಕೇಳ್ತಿದ್ಯಲ್ಲ ಅಂತ ಹೇಳಿ ಮೋನ ಅವರು ಸಾವಿತ್ರಿಯನ್ನ ಪ್ರಶ್ನೆ ಮಾಡ್ತಾರೆ. ಏನು ಅಂದರೆ ಚಿಕ್ಕದ್ರಿಂದ ಭದ್ರನ ಮೇಲೆ ಆಸೆ ಮಾಡ್ಕೊಂಡಿದ್ದು, ಅದೇ ಕಾರಣಕ್ಕೆ ಮದುವೆ ನಿಲ್ಲಿಸಬೇಕು ಅಂತ ಈ ರೀತಿ ಮಾಡಿದಾಳೆ. ಆದರೆ ತನ್ನ ಮಾವ ಜೈಲಿಗೆ ಹೋಗ್ತಾರೆ ಅನ್ನೋದು ಅವಳು ಗೊತ್ತಿರಲಿಲ್ಲ. ಮಾವನ ಮೇಲೆ ಅವಳು ಪ್ರೀತಿ ಇಟ್ಕೊಂಡಿದ್ದಾಳೆ. ಅಂಥವಳು ಮಾವ ಜೈಲಿಗೆ ಹೋಗ್ತಾನೆ ಅಂದರೆ ಅದನ್ನು ಮಾಡ್ತಿದ್ಲ. ಅವಳಿಗೆ ಆ ವಿಷಯ ಗೊತ್ತಿರಲಿಲ್ಲ. ಅವಳು ಭದ್ರನ ಮದುವೆ ನಿಲ್ಲಿಸಬೇಕು ಅಂತ ಈ ರೀತಿ ಮಾಡಿದಾಳೆ. ಅಚಾನಕ್ಕಾಗಿ ಅಣ್ಣ ಜೈಲಿಗೆ ಹೋಗಿದ್ದಾನಷ್ಟೇ ಅಂತ ತುಂಬ ಸುಲಭವಾಗಿ ಸಾವಿತ್ರಿ ಹೇಳ್ಬಿಡ್ತಾರೆ. ಇತ್ತ ಕಡೆ ಏನೇ ಮಾತಾಡ್ತಾ ಇದೆಯಾ ನೀನು, ಎಷ್ಟು ಸುಲಭಕ್ಕೆ ಹೇಳ್ತಾ ಇದೆಯಾ ನೋಡು ಅಂತ ಹೇಳಿ ಅಜ್ಜಿ ಕೂಡ ಹೇಳಿದಾಗ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನವ್ವ, ಅಣ್ಣನಿಗೇನು ಬೇಕು ಅಂತ ಅವಳು ಇನ್ನು ಜೈಲಿಗೆ ಕಳಿಸಿಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಶಿವರಾಮೇಗೌಡರಿಗೆ ಅಂದು ಆಗಿದ್ದಂತಹ ಅವಮಾನಗಳು ಕಣ್ಮುಂದೆ ಬರುತ್ತೆ. ತದನಂತರ ಇಲ್ಲಿ ಸಾವಿತ್ರಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಇಷ್ಟೆಲ್ಲ ಮಾತಾಡ್ತಿದ್ರ ಅಂತ ಹೇಳಿ ಕೇಳಿದಾಗ ಈಶ್ವರಿ ಅವರು ಕೂಡ ರೊಚ್ಚಿಗೆ ಹೇಳ್ತಾರೆ, ಏನು ನಿನಗೂ ಅಮ್ಮ ಮಗಳಿಗೂ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ನಿಮಗೆ, ಇಷ್ಟೆಲ್ಲ ಮಾಡಿಬಿಟ್ಟು ಏನು ಮಾಡಿದ್ವಿ ಅನ್ನೋ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳಿದಾಗ ಈ ಕಡೆ ಮೋನ ಅವರು ಕೂಡ ನಮ್ಮನೇಲೆ ಎತ್ಕೊಂಡು ನನ್ನ ಗಂಡ ಜೈಲಲ್ಲಿ ಕಷ್ಟಪಡ್ತಿದ್ರೆ ಇಲ್ಲಿ ಆರಾಮಾಗಿ ನಮ್ಮನೇಲೆ ಬದುಕಿ ಜೀವನ ಮಾಡ್ತಿದ್ರಲ್ವಾ ಅಂತ ಕೇಳಿದಾಗ ಅಯ್ಯೋ ಆಗೋಗಿದೆ ಅದನ್ನ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ, ಆ ವಿಷಯಕ್ಕೂ ಈ ವಿಷಯಕ್ಕೂ ಏನು ಸಂಬಂಧ, ಇಲ್ಲಿ ನನ್ನ ಮಗಳ ಜೀವನನ ಹಾಳು ಮಾಡಿದಾನೆ ಭದ್ರ, ಅವ್ನು ತಾಳಿ ಕಟ್ಟಲೇಬೇಕು ಅಂತ ಹೇಳಿದಾಗ ಅದು ಹೇಗೆ ಸಾಧ್ಯ ಆಗತ್ತೆ, ನನ್ನ ಮಗನ ಜೈಲಿಗೆ ಕಳಿಸ್ತವ್ರು ಇವಳನ್ನ ಸೊಸೆ ಮಾಡ್ಕೋಬೇಕಾ ಅಂತ ಅಜ್ಜಿ ಕೇಳಿದಾಗ ಅದಕ್ಕೂ ಇದಕ್ಕೂ ಏನು ಸಂಬಂಧ, ನನ್ನ ಮಗಳು ಮಾಡಿರೋ ತಪ್ಪಿಗೆ ಆಮೇಲೆ ಶಿಕ್ಷೆ ಕೊಡಿ, ವಿದ್ಯಾನ ಮನೆಯಿಂದ ಆಚೆ ಕಳಿಸಿಲ್ವಾ, ಅದೇ ರೀತಿ ಮೊದಲು ಮದುವೆ ಆಗಲೇಬೇಕು ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಿದ್ದಾರೆ. ಈ ಮದುವೆ ನಡೆದೇ ಇದ್ರೆ ಖಂಡಿತವಾಗ್ಲೂ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾಗನೇ ಈ ಕಡೆ ಶಿವರಾಮೇಗೌಡರು ರೊಚ್ಚಿಗೆ ಹೇಳ್ತಿದ್ದಾರೆ. ಈ ಕಡೆ ವಿದ್ಯಾ ನಿಜಕ್ಕೂ ಆತಂಕಗೊಳ್ತಿದ್ದಾಳೆ. ಏನಪ್ಪ ಇದು, ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಸಾವಿತ್ರಿ ಅತ್ತೆ ವಿನಂತಿ ಜೊತೆ ಭದ್ರ ಗೌಡರ ಮದುವೆ ಮಾಡಬೇಕು ಅನ್ಕೋತಿದ್ದಾರಲ್ಲ, ಏನಾಗ್ಬಿಡುತ್ತೋ ಏನು ಅನ್ನೋ ಆತಂಕ ಅವಳಲ್ಲಿ ಕಾಣಿಸ್ತದ. ಈ ಕಡೆ ಶಿವರಾಮೇಗೌಡರು ಮಾತ್ರ ಏನು ಮಾತಾಡ್ತಿದ್ಯಾ ಸಾವಿತ್ರಿ, ನೀನು ಮತ್ತೆ ನಿನ್ನ ಮಗಳು ಮಾಡಿರೋ ಕೆಲಸಕ್ಕೆ ನನಗೆ ಬರ್ತಿರೋ ಕೋಪಕ್ಕೆ ಅಂತ ಹೇಳ್ತಿದ್ದಾರೆ. ಅಣ್ಣ ಅದು ಏನೋ ಗೊತ್ತಿಲ್ಲದೆ ಆಗೋಯ್ತಣ್ಣ, ನನ್ನ ಮಗಳು ಖಂಡಿತ ನಿನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಮಾಡಿದ್ದಲ್ಲ, ಮದುವೆ ನಿಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದು, ಅದು ಏನೋ ನಡೆದು ಹೋಯ್ತು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಣ್ಣ, ನನ್ನ ಮಗಳು ಜೀವನ ಹಾಳಾಗಿದೆ ಅಲ್ವಾ, ಅವಳು ಕೊರಳಿಗೆ ಭದ್ರ ತಾಳಿ ಕಟ್ಟಲೇಬೇಕಲ್ವಾ, ಅವಳು ಬದುಕು ಸರಿ ಹೋಗ್ಬೇಕಲ್ವಾ, ಆಮೇಲೆ ನೀವು ಏನೇ ಶಿಕ್ಷೆ ಕೊಟ್ಟರು ನನ್ನ ಮಗಳು ಅದನ್ನು ಸ್ವೀಕರಿಸ್ತಾಳೆ ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡರು ಖಂಡಿತ ಮದುವೆಗೆ ಒಪ್ಕೊಳ್ಳೋದಕ್ಕೆ ಮುಂದಾಗೋದಿಲ್ಲ, ಬಟ್ ಸಾವಿತ್ರಿ ಬಿಡುವುದಿಲ್ಲ. ಇಲ್ಲಿ ತನ್ನ ಮಗಳಿಗೆ ಅನ್ಯಾಯ ಆಗಿದೆ, ಜೈಲಿಗೆ ಹೋಗ್ತೀನಿ, ಭದ್ರನ್ ಜೈಲಿಗೆ ಕಳಿಸ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಹಾಗಂತ ಮಾತ್ರಕ್ಕೆ ಮದುವೆ ನಡೆಯುತ್ತಾ, ಖಂಡಿತ ಇಲ್ಲ. ಇಲ್ಲಿ ವಿದ್ಯಾ ಕಿಲಾಡಿತನ ಖಂಡಿತ ವರ್ಕೌಟ್ ಆಗತ್ತೆ. ಸಾಕ್ಷಿ ಸಮೇತ ಮಗದೊಮ್ಮೆ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಕೂಡ ಸಿಕ್ಕಿ ಬೀಳ್ತಾರೆ. ಕೇಕ್ ವಿಶ್ವ ಕೂಡ ಹೊರಗಡೆ ಬರುತ್ತೆ, ಜೊತೆಗೆ CCTV ಫುಟೇಜ್ ಕೂಡ ಹೊರಗಡೆ ಬರುತ್ತೆ. ಏನಾಗತ್ತೆ, ಎಲ್ಲ ಪಿತೂರಿ ಕೂಡ ಆಚೆ ಬರುವ ಸಮಯ ಬಂದಿದ್ದಾಗಿದೆ. ಏನಾಗುತ್ತೆ ಇದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.